ಹರೇ ಕೃಷ್ಣ. ಇವತ್ತಿನ ವಿಷಯ 12ನೇ ಗುಣವಾದ ಮೈಯರ್ಪಿತ ಮನೋಬುದ್ಧಿರ್, ಅಂದ್ರೆ ಕೃಷ್ಣನ ಮೇಲೆ ಮನಸ್ಸು ಮತ್ತೆ ಬುದ್ಧಿಯನ್ನ ಸಂಪೂರ್ಣವಾಗಿ ಕೇಂದ್ರೀಕರಿಸೋದು. ಈ ಗುಣಕ್ಕೆ ಶುಕದೇವ ಗೋಸ್ವಾಮಿಯವರು ಒಂದು ಗಮನಾರ್ಹವಾಗಿರ್ತಕ್ಕಂತ ಉದಾಹರಣೆಯಾಗಿದ್ದಾರೆ. ಈ ಗುಣವನ್ನ ಅವರ ಜೀವನ ಮತ್ತೆ ಬೋಧನೆಗಳಲ್ಲಿ ಕಾಣಬಹುದಾಗಿದೆ. ಶ್ರೀಮದ್ ಭಾಗವತದಲ್ಲಿ ವಿವರಿಸಿರೋ ಹಾಗೆ ಶುಕದೇವ ಗೋಸ್ವಾಮಿಯವರು ಹುಟ್ಟಿನಿಂದಲೇ ಆತ್ಮ ಸಾಕ್ಷಾತ್ಕಾರ ಪಡೆದಿರ್ತಾರೆ. ಅವರಿಗೆ ಜಗತ್ತಿನಲ್ಲಿ ಯಾವುದೇ ಭೌತಿಕವಾದಂತ ಆಸಕ್ತಿ ಇರೋದಿಲ್ಲ. ಅವರು ಸಾಮಾಜಿಕ ರೂಢಿಯನ್ನ ಮರೆತು ಬೆತ್ತಲೆಯಾಗಿ ಅಲೆದಾಡ್ತಾರೆ. ಆದರೆ ಅವರ ಹೃದಯ ಶ್ರೀಕೃಷ್ಣನ ಅಲೌಕಿಕ ಗುಣಗಳ ಮತ್ತು ಲೀಲೆಗಳತ್ತ ಆಕರ್ಷಿತವಾಗಿರುತ್ತೆ. ಶುಕದೇವ ಗೋಸ್ವಾಮಿ ಅವರು ಶ್ರೀಮದ್ ಭಾಗವತವನ್ನ ರಾಜ ಪರೀಕ್ಷಿತನಿಗೆ ಹೇಳೋಕೆ ಬಂದಾಗ ಶ್ರೀಕೃಷ್ಣನಲ್ಲಿ ಅವರಿಗೆ ಇದ್ದಂತಹ ಅಪ್ರತಿಮವಾದಂತಹ ಗಮನವನ್ನ ನೋಡಬಹುದಾಗಿದೆ. 7 ದಿನಗಳ ಕಾಲ ಊಟ ನೀರು ಅಥವಾ ಯಾವುದೇ ವಿಶ್ರಾಂತಿ ಇಲ್ಲದೆ ಕೃಷ್ಣನ ಮಹಿಮೆಗಳನ್ನ ಬಹಳ ಸ್ಪಷ್ಟವಾಗಿ ಮತ್ತು ಭಕ್ತಿಯಿಂದ ವಿವರಿಸ್ತಾರೆ. ಅಂದ್ರೆ ಪ್ರವಚನಕಾರರು ಮತ್ತೆ ಶ್ರವಣ ಮಾಡೋರು ಇಬ್ರೂ ಕೂಡ ದೈಹಿಕ ಅಗತ್ಯಗಳನ್ನ ಸಂಪೂರ್ಣವಾಗಿ ಮೀರಿರ್ತಾರೆ. ಅವರ ನಿರೂಪಣೆ ಕೇವಲ ಬುದ್ಧಿಗೆ ಸಂಬಂಧಪಟ್ಟಿದ್ದಲ್ಲ, ಅದು ಕೃಷ್ಣ ಕಥೆಯಿಂದ ತುಂಬಿ ಹೋದಂತಹ ಮನಸ್ಸು ಮತ್ತೆ ಬುದ್ಧಿಶಕ್ತಿಯ ಹೃದಯಪೂರ್ವಕ ಧಾರೆಯಾಗಿದೆ. ಸಾರಾಂಶವಾಗಿ ಹೇಳೋದಾದ್ರೆ ಅವರ ಉದಾಹರಣೆಯು ನಮ್ಮ ಬುದ್ಧಿಶಕ್ತಿಯ ನಿಜವಾದ ಉದ್ದೇಶ ಮನಸ್ಸನ್ನ ಕೃಷ್ಣನ ಕಡೆಗೆ ನಿರ್ದೇಶಿಸೋದು ಮತ್ತು ತಲ್ಲೀನವಾಗಿಸೋದು ಎಂದು ನಮಗೆ ನೆನಪನ್ನ ಮಾಡುತ್ತೆ. ಹರೇ ಕೃಷ್ಣ.